Hello beautiful souls, welcome back to my channel. ಸೊ ಫ್ರೆಂಡ್ಸ್, ಈ ಒಂದು ವಿಡಿಯೋ ಮಾಡ್ತಾ ಇರೋ ಕಾರಣ ಒಂದು ಅನೌನ್ಸ್ಮೆಂಟ್ ಅಥವಾ ಅಪ್ಡೇಟ್ ಬಗ್ಗೆ. ಸೊ ನನ್ನ ಅಪ್ಕಮಿಂಗ್ ಕೋರ್ಸ್ ಏನಿದೆ ಅದ್ರ ಬಗ್ಗೆ ಇಲ್ಲಿ ನಾನು ಡಿಸ್ಕಸ್ ಮಾಡ್ತಾ ಇದ್ದೀನಿ. ನೋಡಿ, ಈ ಒಂದು ವೆಬಿನಾರ್ನ ಯಾಕೆ ಜಾಯಿನ್ ಆಗಬೇಕು ಅನ್ನೋದಕ್ಕಿಂತ ಹೆಚ್ಚಾಗಿ ಇಲ್ಲಿ ನಿಮಗೆ ನಿಜವಾಗ್ಲೂ ಫಿನಾನ್ಷಿಯಲಿ ಫ್ರೀಡಮ್ ಬೇಕು. ತುಂಬ ಸ್ಟ್ರಗಲ್ ಅನ್ನೋದನ್ನು ನೋಡ್ತಾ ಇದ್ದೀನಿ. ಮನೇಲಿ ದುಡ್ಡು ಕೇಳೋಕ್ಕಾಗ್ತಾಯಿಲ್ಲ, ಪಾರ್ಟ್ನರ್ನ ದುಡ್ಡು ಕೇಳೋಕ್ಕಾಗ್ತಾಯಿಲ್ಲ, ಅಥವಾ ತುಂಬ ಸಾಲ ಆಗಿದೆ, ಬೇರೆದವ್ರಿಗೆ ಕೊಟ್ಟಿರುವಂತಹ ದುಡ್ಡು ನನಗೆ ಇನ್ನೂ ಬರ್ತಾ ಇಲ್ಲ, ಸಿಗ್ತಾ ಇಲ್ಲ ಅಂತ ಅಂದರೆ, ಅಥವಾ ತುಂಬಾ ಫಿನಾನ್ಷಿಯಲಿ ಸ್ಟ್ರಗಲ್ ಅನ್ನೋದನ್ನು ನೋಡ್ತೀರಾ. ಸುಮಾರು ಕಡೆ ಜಾಬ್ ಹೋಗ್ತಾ ಇದ್ದೀರಾ, ಬಟ್ ಸ್ಟಿಲ್ ಅಲ್ಲಿ 2 ತಿಂಗಳು ಮಾಡ್ತೀರಾ, 4 ತಿಂಗಳು ಮಾಡ್ತೀರಾ, ಅಲ್ಲಿ ನೀವು ಮಾಡ್ತಿರುವಂತಹ ಒಂದು ಕೆಲಸಕ್ಕೆ ಸರಿಯಾದಂತಹ ಒಂದು ಪ್ರಮೋಷನ್ ಸಿಗ್ತಾ ಇಲ್ಲ, ಅಥವಾ ಹೈಕ್ ಅನ್ನೋದು ಸಿಗ್ತಾ ಇಲ್ಲ. ಸಮಥಿಂಗ್ ಯು ಆರ್ ಸ್ಟ್ರಗ್ಲಿಂಗ್ ರಿಲೇಟೆಡ್ ಟು ಮನಿ. ಓವರಾಲ್ ತುಂಬ ಸ್ಟ್ರಗಲ್ ಪಡ್ತಾ ಇದ್ದೀರಾ ಅಂದರೆ ಈ ಒಂದು ಮನಿ ವೆಬಿನಾರ್ ನಿಮಗೋಸ್ಕರ ಅಂತ ಹೇಳಬಹುದು. ಈ ಒಂದು ವೆಬಿನಾರಲ್ಲಿ ನಾನು ನಿಮಗೆ 2 ಕೋರ್ಸನ್ನು ಒಂದೇ ಕೋರ್ಸಾಗಿ ಕೊಲಾಬರೇಟ್ ಮಾಡಿದ್ದೀನಿ, ಕನ್ವರ್ಟ್ ಮಾಡಿದ್ದೀನಿ. ಆ್ಯಂಡ್ 3 ಡೇಸ್ ಒಂದು ಕೋರ್ಸ್ ಅನ್ನೋ ರೀತಿ ಇದನ್ನು ಮಾಡಿ ನಿಮಗೆ ಹೇಳ್ಕೊಡ್ತಾ ಇದ್ದೀನಿ. ಓಕೆ, ಸೊ ಈ ಒಂದು ಕೋರ್ಸಲ್ಲಿ ನಿಮಗೆ ಮನಿ ಮೈಂಡ್ಸೆಟ್ ಯಾವ ರೀತಿ ಇರುತ್ತೆ ಅನ್ನೋದ್ರ ಬಗ್ಗೆ ಹೇಳ್ಕೊಡೋದ್ರ ಜೊತೆಗೆ, ಸೊ ಮನಿ ಯಾವ ರೀತಿ ವರ್ಕ್ ಆಗುತ್ತೆ, ಮನಿ ಎನರ್ಜಿ ಹೇಗಿರುತ್ತೆ, ಆ್ಯಂಡ್ ಯಾವಾಗ್ಲೂ ಮನಿ ವೈಬ್ರೇಷನ್ಸಲ್ಲಿ ನಾವಿರಬೇಕು ಹೇಗೆ, ಆಮೇಲೆ ಲಿಮಿಟಿಂಗ್ ಬಿಲೀಫ್ಸ್ ಏನಿದೆ, ಅಥವಾ ಮಿತ್ಸ್ ಏನಿದೆ, ಸುಳ್ಳುಗಳು ಏನಿದೆ, ಅಥವಾ ನಾವು ಚಿಕ್ಕ ವಯಸ್ಸಿಂದನೂ ಕೇಳ್ಕೊಂಡು ಬಂದಿರುವಂತಹ ಒಂದು ಮಾತುಗಳೇನಿದೆ ಅದೆಲ್ಲವೂ ಸುಳ್ಳು ಅನ್ನೋದು ಇಲ್ಲಿ ಎಲ್ಲ ಗೊತ್ತಾಗುತ್ತೆ ನಿಮಗೆ. ಎಸ್, ಯು ವಿಲ್ ಲರ್ನ್ ದಟ್. ಬಿಕಾಸ್ ದುಡ್ಡಿರೋರೇ ದುಡ್ಡು ಮಾಡ್ತಾರೆ, ಅಥವಾ ದುಡ್ಡಿರೋರ ಹತ್ರನೇ ದುಡ್ಡು ಹೋಗುತ್ತೆ. ಈ ರೀತಿ ಕೆಲವೊಂದಷ್ಟು ಲಿಮಿಟಿಂಗ್ ಬಿಲೀಫ್ಸ್ ನಮ್ಮ ಹತ್ರ ಇರುತ್ತೆ. ಸೊ ಮನಿನ ಯಾವಾಗಲೂ ಹಿಡಿದಿಟ್ಕೋಬೇಕು, ಅಥವಾ ಮನಿ ಯಾವಾಗಲೂ ಬಡವ್ರ ಹತ್ರ ಇರೋದಿಲ್ಲ, ಯಾವಾಗಲೂ ಶ್ರೀಮಂತರ ಹತ್ರ ಇರುತ್ತೆ, ಅಥವಾ ಎಲ್ಲನೂ ಕೆಟ್ಟ ಕೆಲಸ ಮಾಡೋರ ಹತ್ರನೇ ಇರುತ್ತೆ, ನಮ್ಮ ಹತ್ರ ಇರೋದಿಲ್ಲ. ಅಥವಾ ಸ್ಪಿರಿಚುವಲಿಟಿ ಅಂದರೆ ದೇವ್ರ ಹತ್ರ ಇದ್ದವ್ರಿಗೆ, ದೇವ್ರನ್ನ ಜಾಸ್ತಿ ನಂಬೋರಿಗೆ ದುಡ್ಡು ಬರೋದಿಲ್ಲ. ಸಮಥಿಂಗ್ ತುಂಬ ಮಿತ್ಸ್ಗಳಂತೂ ನಾವು ಚಿಕ್ಕ ವಯಸ್ಸಿಂದನೂ ಕೇಳ್ಕೊಂಡಿರ್ತೀವಿ. ಸೊ ಅದೆಲ್ಲವೂ ಈ ಒಂದು ವೆಬಿನಾರಲ್ಲಿ ನಿಮ್ಮ ಒಂದು ಮೈಂಡ್ಸೆಟ್ ತುಂಬ ಕ್ಲಿಯರ್ ಆಗಿಬಿಡುತ್ತೆ. ಆ ಒಂದು ಲಿಮಿಟಿಂಗ್ ಬಿಲೀಫ್ಸ್ಗೆ ನೀವು ಬ್ರೇಕ್ ಡೌನ್ ಆಗಬಹುದು. ಆ್ಯಂಡ್ ನಿಮ್ಮ ಒಂದು ಕಂಫರ್ಟ್ ಝೋನಿಂದ ಆಚೆ ಬಂದು ಕೂಡ ನೀವು ಯೋಚನೆ ಮಾಡೋದಕ್ಕೆ ಶುರು ಮಾಡ್ತೀರಾ ಈ ಒಂದು ವೆಬಿನಾರ್ ಆದಮೇಲೆ. ಆ್ಯಂಡ್ ಮನಿ ಮೈಂಡ್ಸೆಟ್ ಅದಾದ ನಂತರ ನಿಮಗೆ ಮನಿ ರೇಖಿಯ ಅಟ್ಯೂನ್ಮೆಂಟ್ ಕೂಡ ಸಿಗುತ್ತೆ. ಆ್ಯಂಡ್ ದೀಕ್ಷೆ ಅಂತ ಹೇಳ್ತೀವಿ ಅದನ್ನು. ದೀಕ್ಷೆ ಸಿಕ್ಕಾದ್ಮೇಲೆ ನೀವು ಬೇರೆದವ್ರಿಗೂ ಹೀಲಿಂಗ್ ಅನ್ನೋದನ್ನು ಕಳಿಸ್ಬೋದು ಮನಿ ರಿಲೇಟೆಡ್. ಸೊ ಹೀಲಿಂಗ್ ಕಲಿಸೋದಕ್ಕೆ ನಿಮಗೆ ಸಿಂಬಾಲ್ಸ್ ಏನಿದೆ ಅದರ ಒಂದು ಅಟ್ಯೂನ್ಮೆಂಟ್ ಆಗುತ್ತೆ. ಸೊ ಆ ಸಿಂಬಾಲ್ಸಿಂದ ನಿಮ್ಮ ಒಂದು ಫ್ಯಾಮಿಲಿನ ನೀವು ಹೀಲ್ ಮಾಡ್ಬೋದು, ನಿಮ್ಮ ಒಂದು ಫಿನಾನ್ಷಿಯಲ್ ಬ್ಲಾಕೇಜಸ್ನ ಎಲ್ಲವನ್ನು ಹೀಲ್ ಮಾಡ್ಬೋದು, ನಿಮ್ಮ ಫ್ಯಾಮಿಲಿಲಿ ಆಗ್ತಿರುವಂಥ ಫಿನಾನ್ಷಿಯಲ್ ಬ್ಲಾಕೇಜಸ್ನ ನೀವು ಹೀಲ್ ಮಾಡ್ಬೋದು, ನಿಮ್ಮ ಫ್ರೆಂಡ್ ಸರ್ಕಲಿಗೆ ಹೆಲ್ಪ್ ಮಾಡಬಹುದು. ಓವರಾಲ್ ನಿಮಗೂ ನೀವು ಹೆಲ್ಪ್ ಮಾಡ್ಕೋಬಹುದು, ಫಿನಾನ್ಷಿಯಲ್ ಫ್ರೀಡಮ್ನ ನೀವು ತೊಗೋಬಹುದು. ಸೊ ಇಂಟ್ರೆಸ್ಟ್ ಇರೋರು ಈ ಒಂದು ವೆಬಿನಾರ್ನ ಜಾಯಿನ್ ಆಗಿ, ನಿಮಗೋಸ್ಕರ ಈ ಒಂದು ವೆಬಿನಾರ್ನ ಗಿಫ್ಟಾಗಿ ನೀವು ನಿಮಗೋಸ್ಕರ ತೊಗೊಳ್ಳಿ ಅಂತ ಹೇಳ್ತಾ, ಸೊ ಇಂಟ್ರೆಸ್ಟ್ ಇರೋರು ಜಾಯಿನ್ ಆಗಿ ಅಂತ ಹೇಳ್ತೀನಿ. ವೆಬಿನಾರ್ ಡೀಟೇಲ್ಸ್ ಈಗ ಸ್ಕ್ರೀನ್ ಮೇಲೆ ಕಾಣಿಸುತ್ತೆ ನಿಮಗೆ, ಸೊ ನೋಟ್ ಮಾಡ್ಕೊಳ್ಳಿ. ಆ್ಯಂಡ್ ಇನ್ನೂ ನಿಮಗೆ ನಾನು ಇಂಟ್ರೆಸ್ಟ್ ಇದ್ದೀನಿ ಮ್ಯಾಮ್, ನಾನು ಜಾಯಿನ್ ಆಗ್ತೀನಿ ಅಂದರೆ ಯು ಕ್ಯಾನ್ ಡೆಫಿನೆಟ್ಲಿ ಜಾಯಿನ್. ಆ್ಯಂಡ್ ಫೀಸ್ ಬಗ್ಗೆ ಯಾರೂ ಯೋಚನೆ ಮಾಡೋದಕ್ಕೆ ಹೋಗಬೇಡಿ. ಬಿಕಾಸ್ ಇಲ್ಲಿ ನಾನು ಇನ್ನೂ ಕಮ್ಮಿ ಪ್ರೈಸ್ಗೆ ಇಟ್ಟಿರೋದು. ನಾನು ಮನಿ ರೇಖಿನೇ ಸಪ್ರೇಟ್ ಕೋರ್ಸ್ ಅಂತ ಮಾಡಿದ್ದು, ಅದಕ್ಕೇ 1-on-1 ಅಂದರೆ ಅದಕ್ಕೆ ಜಾಸ್ತಿ ಫೀಸ್ ಇದೆ. ಬಟ್ ಇಲ್ಲಿ ನಾನು ಎರಡನ್ನೂ ಕೊಲಾಬರೇಟ್ ಮಾಡಿ ಕಮ್ಮಿ ಪ್ರೈಸ್ಗೆ ಕೊಡ್ತಾ ಇರೋದು. ಬಿಕಾಸ್ ಎಲ್ರಿಗೂ ಒಂದು ಹೆಲ್ಪ್ ಆಗಲಿ. ಜಸ್ಟ್ ಗಾಟ್ ಎ ಇಂಟ್ಯೂಷನ್ ಫ್ರಮ್ ಯೂನಿವರ್ಸ್ ದಟ್ ದೇರ್ ಆರ್ ಸಮ್ ನೀಡಿ ಪರ್ಸನ್ಸ್. ಕೆಲವ್ರಿಗೆ ಬೇಕು ಇದನ್ನು ಮಾಡುವಂಥ ಯೂನಿವರ್ಸ್ ನನಗೆ ಇಂಟ್ಯೂಷನ್ ಹೇಳಿದೆ. ಸೊ ಗೊತ್ತಿಲ್ಲ ಎಷ್ಟು ಜನಕ್ಕೆ ಇದು ಹೆಲ್ಪ್ ಆಗುತ್ತೆ ಅಂತ. ನಾನು ಚೇಂಜ್ ಆಗಬೇಕು, ನನ್ನ ಲೈಫಲ್ಲಿ ಫಿನಾನ್ಷಿಯಲ್ ಫ್ರೀಡಮ್ ಬೇಕು, ಬೇರೆದವ್ರನ್ನ ದುಡ್ಡು ಕೇಳೋಕ್ಕಾಗಲ್ಲ. ಐ ವಾಂಟ್ ಟು ಬಿ ಇನ್ ಸ್ಪಿರಿಚುವಾಲಿಟಿ, ಲೈಕ್ ಸ್ಪಿರಿಚುವಲ್ ಪಾತಲ್ಲಿ ಇದ್ಕೊಂಡು ನಾನು ಸಕ್ಸಸ್ ಅನ್ನೋದನ್ನು ಪಡ್ಕೋಬೇಕು ಅಂತ ನಿಮಗೆ ಅನಿಸಿದರೆ ಖಂಡಿತ ಈ ಒಂದು ವೆಬಿನಾರ್ನ ಜಾಯಿನ್ ಆಗಿ ಅಂತ ಹೇಳ್ತೀನಿ. ಓಕೆ, ಇಂಟ್ರೆಸ್ಟ್ ಇರೋರು ವಾಟ್ಸಪ್ಪಲ್ಲಿ ಡಿಸ್ಕ್ರಿಪ್ಷನ್ ಇರುವಂಥ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡಿ ಜಾಯಿನ್ ಆಗಿ ಅಂತ ಹೇಳ್ತಾ, ಥ್ಯಾಂಕ್ ಯು. ಗಾಡ್ ಬ್ಲೆಸ್ ಯು ಆಲ್.